ಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದನು ಅದೃಷ್ಟನು ಮುಂದೆ ಕುಂತಿದೆ. ನಿನ್ನ ಕಡೆ ಕನಸು ಬ್ಲ್ಯಾಕ್ ಅಂಡ್ ವೈಟು ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಬರವ ಎಲ್ಲ ಗಮನ ಈಗ ತಾನೇ ನೋಡಿದೆ. ಕನಸಲ್ಲಿ ಅಲ್ಲಡಲೇ ಬಳಿದು ಅಲ್ಲುಲ್ಲುಲ್ಲೇ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚುಗೊಳ್ತಾಳಲಾರೆ. ಕನಸಲ್ಲಿ ಅಲ್ಲೇ ಬಳಿ ಬಂದು ಅಲ್ಲಲ್ಲೇ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚುಗೊಳ್ತಾಳಲಾರೆ. ಇನ್ನೊಮ್ಮೆ ಈ ಲವ್ ಆದಾಗ ಎಷ್ಟು ಖುಷಿ ಆಗತ್ತಂದ್ರೆ ನಮ್ಗೆ ಗೊತ್ತೇ ಇರೋದಿಲ್ಲ ನಾವು ಯಾವ ರೇಂಜಿಗೆ ಲವ್ ಮಾಡ್ತಾ ಇರ್ತೀವಂತ. ಆದರೂ ಲವ್ ಆಗತ್ತೆ. ಹುಡುಗಿರು ಹಾಕೋ ಟೈಟ್ ಟೀ ಶರ್ಟ ಫಿಟ್ ಜೀನ್ಸ ನೋಡಿ ಅರ್ಧ ಬಿದ್ದು ಹೋಗ್ಬಿಡ್ತು. ಹುಡುಗಿರು ಈ ಥರ ಬಟ್ಟೆ ಹಾಕೊಂಡು ಹೊಂಟ್ರೆ ನಮ್ಮ ಹುಡುಗರ ಕಣ್ಗಳು ಹೆಂಗೆ ಹಾಳಾಗ್ಬಾರ್ದು. ಕರೆಕ್ಟ್ ಅಲ್ಲ? ಆದ್ರೆ ನಾನು ಲವ್ ಮಾಡಿರೋ ಹುಡುಗಿ ಇಂಗ್ಲೀಷಿದಾಕಿದ್ದಾಳೆ. ಇದುವರೆಗೂ ಪ್ರಿಯಾಂಕಾ, ಪದ್ಮಿನಿ, ಶ್ರೇಯಾ ಇನ್ನು ಎಕ್ಸೆಟ್ರಾ ಹುಡುಗಿನ ಲವ್ ಮಾಡಿದ್ದೆ, ಯಾರೂ ಬಿದ್ದಿಲ್ಲ. ಆದರೆ ಈ ಎಲ್ ಜಿ ಬಿತ್ತನ್ನೋ ಹುಡುಗಿ, ಫಾರಿನ್ ಹುಡುಗಿ ಬಿದ್ದಾಳಲ್ಲ, ಇದು ತುಂಬ ಖುಷಿ ಆಗುತ್ತೆ. ಆದರೂ ಇದಕ್ಕೆ ನಾನು ನಮ್ಮ ಅಣ್ಣನ ಹತ್ರ ಪರ್ಮಿಷನ್ ತೊಗೊಳಕ ಬೇಕು. ಇಲ್ಲ ಯಾಕಂದ್ರೆ ಅವ್ನು ನನ್ನ ಹುಚಿನ ಹೊಡೆದಂಗೆ ಹೊಡಿತಾನೆ. ಹತ್ರ ಕನ್ಫರ್ಮ್ ಐತೆ. ಅಣ್ಣ ಎಲ್ಲಿದೆಯಪ್ಪ? ಬರೀ ನಮ್ಮ ಇಂಡಿಯನ್ ಸಂಸ್ಕೃತಿನ ಪ್ರೀತಿ ಮಾಡೋ ನಮ್ಮನ್ನು ನಾನೇನಾದರೂ ಪಾರಿ ಹುಡುಗಿನ ಇಷ್ಟಪಡತ್ತೀನಿ ಅಂದ್ರೆ ಒಪ್ಕೋತೇನೇನಪ್ಪ. ಆದರೂ ಪಾರಿ ಹುಡುಗರು ತುಂಬ ಚೆನ್ನಾಗಿರ್ತಾರಪ್ಪ. ಬಿಳಿ ಬಣ್ಣ, ಉದ್ದಗ ಬೆಳಗ ಸೂಪರ್ ಆಗಿರ್ತಾರೆ. ಅವನಿಗೆ ನಾನು ಹೆಂಗೆ ಒಪ್ಸೋದ? ಸುಳ್ಳು ಹೇಳಿ ಮನಸ್ಸು ಕೇಳೋದಿಲ್ಲ. ಅವನು ನನಗಿನ್ನ ಪಕ್ಕಾ ಚಾಲೋದನ. ಆದರೂ ಅವನು ಒಪ್ಪಿಸ್ಬೇಕು. ನಾನು ಅದ ಹೆಂಗೆ ಒಪ್ಸೋದು ಅಂತ ತಲೆಯಾಗ ಹೊಳಿಬಾರ್ದು. ಆದರೂ ಐಡಿಯಾ ಮಾಡಿ ಹೋಗಿ ಬರ್ತೇನೆ ಅವನ ಹತ್ರ. ಹುಡುಗಿರಂದ್ರೆ ಭಾರತದವ್ರ. ನಾವು ಎಲ್ಲೇ ಇರಲಿ, ನಾನು ಯಾವತ್ತಿದ್ರೂ ಭಾರತೀಯ ಸಂಸ್ಕೃತಿ ಹುಡುಗಿನ ಮಾಡ್ಕೋತೀನಿ. ಯಾಕಂದರೆ ನಮಗೆ ಭಾರತ ಅಂದ್ರೆ ತುಂಬ ಇಷ್ಟ. ನಮ್ಮ ಸೀರೆ, ಆ ಹೂವು, ಆ ಜಡೆ ಇದೆಲ್ಲ ಫಾರಿನ್ ಕಂಟ್ರಿಗೆ ಎಲ್ಲಿ ಸಿಗುತ್ತೆ? ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ. ಎಲ್ಲೋಗಿರಿ ಸಾಹೇಬ್ರ? ಭಾಳ ದಿವಸತ್ತಲ್ಲ ಭೇಟಿಲ್ಲ. ನೀನು ನನ್ನ ತಮ್ಮ ಅಂತ ಹೇಳೋಕೆ ನಾಚಿಗೆ ಆಗತ್ತೈತೆ. ಯಾವ ಹುಡುಗಿ ಬೆನ್ನ ಹತ್ಕೊಂಡು ಎಲ್ಲೋ ಹೊಂಟಿದ್ದೀ? ಅಣ್ಣ, ನಾ ಒಂದು ಹುಡುಗಿನ ಭಾಳ ಇಷ್ಟಪಟ್ಟಿದ್ದೇನೆ. ಬೆಳ್ಳಗೆ ಉದ್ದು ಚಂದ ಅದಾಳ. ನೀನೊಂದ್ಸಲ ನೋಡಿ ಓಕೆ ಮಾಡಿದಿ, ನನಗೆ ಸಾಕಷ್ಟಣ್ಣ. ನಾಕಿನ ಮದುವೆ ಆಗಿ 2 ಮಕ್ಕಳ ಮಾಡಿ ಸೂಪರ್ ಆಗಿರ್ತೇನೆ. ಅಂತೂ ನಿನಗೂ ಒಂದು ಹುಡುಗಿ ಇಷ್ಟಪಟ್ಟಳು. ಹೋಗಲಿ, ಮದುವೆ ಮಾಡಿ ಮಕ್ಕಳ ಮಾಡುವಂಥ ಹಂಗಿರಲಿ. ಹುಡುಗಿಯಾರ ಇಂಡಿಯನ್ ಹೌದಿಲ್ಲ, ಅಕ್ಕ ನಮ್ಮ ಭಾರತ ಸಂಸ್ಕೃತಿ ಐತಿಲ್ಲ. ಹಂಗಿದ್ದಿದ್ರೆ ಅಷ್ಟೇ ಹೇಳ. ಫಾರಿನ್ ಗೀರಿನ್ ಅಂತ ಹಿಂದೆ ಬಿದ್ದಿ ನನಗೆ ಇಷ್ಟ ಆಗಲ್ಲ. ಅರ್ಥ ಆಯ್ತಿಲ್ಲ? ಆಕಿ ಹೆಸರು ಎಲಿಜಿಬತ್. ಫಾರಿನ್ ರಿಟರ್ನ್ ಬಂದಳಕಿ, ಫಾರಿನ್ ಆಕಿ. ಹೆಂಗೋ ಫೇಸ್ಬುಕ್ದಾಗ ಅಲ್ಲಿ ಇಲ್ಲಿ ಇನ್ಸ್ಟಾದಾಗದ ಮೆಸೇಜ ನಂಬರ ಕಳಿಸಿದ್ಲು, ಮಾತಾಡಿದ್ನು. ನನಗೆ ಗೊತ್ತಿರೋ ಇಂಗ್ಲೀಷ್ದಾಗ ಅರ್ಧ ಮುರ್ಧ ಡೈಲಾಗ್ ಹೊಡೆದು ಬಿಡಿಸ್ಕೊಂಡಿ. ನನ್ನ ಮದುವೆ ಮಾಡ್ಕೋಬೇಕಂದ್ರೆ ಅಷ್ಟು ಇದನ್ನೈತಿ ನಿನಗೆ. ನಾನು ಮದುವೆ ಇಲ್ದ ಕುಂತಿದ್ರೆ ನೀನು ಮದುವೆ ಆಗಕ್ಕೇನು ಫಾರಿನವ್ರು ಇದಾರ? ನಮ್ಮ ಭಾರತದಾಗ ಹೆಣ್ಮಕ್ಳು ಇಲ್ಲೇನ? ಸಿಕ್ಕಾಪಟ್ಟೆ ಇದಾರ. ಚಲೋ ಹುಡುಗಿ ನೋಡಿ ಮದುವೆ ಮಾಡಿಸ್ತೇನೆ ತಗೋ. ನೀನು ಹೊಟ್ಟಿವ್ರಿ, ನೀನು ನನ್ನಂಥ ಹುಡುಗಿ ಸಿಕ್ಕಿಲ್ಲ ಅಂತ. ಅವಳು ಹೆಂಗದ ಗೊತ್ತ? ನಾ ಬೆಳ್ಳಗೆ ಬೆಣ್ಣಿ ಹಂಗೆ ಗೊಂಬೆ ಹೆಂಗದಾಳಣ್ಣ. ನಿನಗೆ ಆಗ್ಬಿಡ್ತಾಳ? ನನಗೆ ಆಲ್ರೆಡಿ ಬಿದ್ದಾಳಕ್ಕೆ. ನೀನು ಪರ್ಮಿಷನ್, ನೀನು ಲವ್ದಾಗ ಕಲ್ಲೆಲ್ಲ ಹಾಕಾಕತ್ತಿಲ್ಲ. ನೀನು ಮದುವೆ ಮಾಡ್ಕೋ. ಆದರೆ ಫಾರಿನ್ ಆದರೆ ಬೇಡ. ನಮ್ಗೆ ನಮ್ಮ ಭಾರತ ಸಂಸ್ಕೃತಿ ಹೆಣ್ಣಾದ್ರೆ ನಾನು ತುಂಬ ಖುಷಿ ಪಡ್ತೇನಪ್ಪ. ಫಾರಿನ್ ಗಿರಿನಾದ್ರೆ ನನಗೆ ಇಷ್ಟ ಆಗೋದಿಲ್ಲ. ಸುಮ್ಮನೆ ಅದನ್ನೆಲ್ಲ ನೀನು ತಲೆ ತೆಗೆದೋಗಿಪ್ಪ. ನೀನು ಆಕೆ ಇಂಡಿಯಾದಕ್ಕೆಲ್ಲಪ್ಪ, ಫಾರಿನ್ ಆಕಿ. ನಿನಗೆ ಇಂಡಿಯನ್ ಸಂಸ್ಕೃತಿ ಬೇಕಂದ್ರೆ ಹೆಂಗೆ? ನಮ್ಮಂಥ ಕಿತ್ತೊಂದು ಮಕ್ಕಳು ಯಾವ್ದಾರು ಬಿದ್ದೈತೆ ಅಟ್ಲೀಸ್ಟ್. ಇಲ್ಲಾಂದ್ರೆ ಯಾರು ಬಿಡಂಗಿಲ್ಲ.
ನೀನ ವಿಚಾರ ಮಾಡ. ನೀನು ಮದುವೆ ಇಲ್ದ ಕುಂತಿಯಲ್ಲ, ನಾನು ಮದುವೆ ಅಂತ ಬೇವರ್ಸಿ ಬಾ ಹೋಗ್ಲಿ. ಅಲ್ಲೆಲ್ಲ ಬೆಳಕ್ಕೆ ಹೋಗ್ಬೇಡ. ಅವಳ್ದು ಯಾವ ಜಾತಿನೋ ಯಾವ ಕುಲನೋ ಯಾರಿಗೆ ಗೊತ್ತಾ. ಸುಮ್ಮನೆ ಫಾರಿನ್ ಬಿಳಿ ಜಿಲ್ಲೆನ ತೆಗೆದೋಗಿದ್ಬಿಡ. ಯಾವುದ್ರೆ ನಮ್ಮ ಕರ್ನಾಟಕದಾಗ, ಅದರಲ್ಲೂ ನಮ್ಮ ಕರ್ನಾಟಕದಾಗ ಹುಡುಗಿನ ನೋಡಕ್ಕೋ ಚಲೋ ಇರ್ತಾರ, ಮನಸ್ಸು ಚಲೋ ಇರುತ್ತೆ. ಸುಮ್ಮನೆ ಫಾರಿನಲ್ಲಿ ಅವ್ರು ಅಲ್ಲಿ ಇಲ್ಲಿ ಏನು ಮಾಡಿರ್ತಾರೆ ನಿನಗೇನು ಗೊತ್ತೈತಿ? ಇಂಡಿಯನ್ ಸಂಸ್ಕೃತಿ ಅನ್ನಕತ್ತಿ. ಇಂಡಿಯನ್ ಹುಡುಗಿಯರು ಎಲ್ಲಿ ಸಿಗ್ತಾರಣ್ಣ? ಈಗ ಗೌರ್ಮೆಂಟ್ ಜಾಬ್ ಬೇಕು, ಮನಿ ಮಠ ಬೇಕು, ಹೊಲ ಬೇಕು, ಸೆಕ್ಯೂರಿಟಿ ಬೇಕು. ನಂತರ ಖಾಸಗಿ ಕಂಪ್ನಿಯಾಗ ಕೆಲಸ ಮಾಡೋರು ಯಾರನ್ನ ಏನು ಕೊಡ್ತಾರ? ಏನೋ ನನಗೆ ಕಷ್ಟಪಟ್ಟು ಹೊಲಿಸ್ಕೊಂಡೇನೆ. ನೀನಾದ್ರೆ ಬಂದು ಹೋಗ್ಲಿಪ್ಪ. ನೀನು ಫಾರಿನ್ ಅಕಿನ ಮದುವೆ ಆಗ್ತೀರ ಆಗು. ಆದ್ರೆ ಅವಳು ಒಳ್ಳೆ ಕ್ಯಾರೆಕ್ಟರ್ ಇರಬೇಕು, ಒಳ್ಳೆ ಹುಡುಗಿ ಆಗಿರಬೇಕು. ಅದರಲ್ಲೂ ನಮ್ಮ ಭಾರತ ಸಂಸ್ಕೃತಿ ಅವಳಲ್ಲಿ ಸ್ವಲ್ಪನಾದರೂ ಇರಬೇಕು. ಅಂಥ ಹುಡುಗಿದ್ರೆ ಅಷ್ಟಪ್ಪ. ನಿನ್ನ ಮನಸ್ಸನ್ನ ನೋಯ್ಸೋಕೆ ಇಷ್ಟಪಡಲ್ಲ. ಆದಾಗಲೂ ಆಗ ನಾನು ಭಾರತ ಸಂಸ್ಕೃತಿ ಭಾಳ ಮಾಡ್ತೇನೆ. ಆದ್ರೆ ಈಗ ಸದ್ಯಕ್ಕೆ ನನಗೆ ಸಿಕ್ಕಿರೋದಳ ಭಾಳ ಇಂಪಾರ್ಟೆಂಟ್ ಐತಣ್ಣ. ಹ್ಞೂ ಅಲ್ಲ, ಆಮೇಲೆ ಎಲ್ಲ ಆಗತ್ತ. ಹೆಂಗಾರ ಪ್ಲೀಸ್ ನಿನ್ನ ಕಾಲು ಬೇಕಾದ್ರೆ ಹಿಡಿತೇನ. ಅಲ್ಲೆಲ್ಲ ಬೆಳಕ್ಕೆ ಹೋಗ್ಬೇಡ. ಅವಳ್ದು ಯಾವ ಜಾತಿನೋ ಯಾವ ಕುಲನೋ ಯಾರಿಗೆ ಗೊತ್ತಾ. ಸುಮ್ಮನೆ ಫಾರಿನ್ ಬಿಳಿ ಜಿಲ್ಲೆನ ತೆಗೆದೋಗಿದ್ಬಿಡ. ಯಾವುದ್ರೆ ನಮ್ಮ ಕರ್ನಾಟಕದಾಗ, ಅದರಲ್ಲೂ ನಮ್ಮ ಕರ್ನಾಟಕದಾಗ ಹುಡುಗಿನ ನೋಡಕ್ಕೋ ಚಲೋ ಇರ್ತಾರ, ಮನಸ್ಸು ಚಲೋ ಇರುತ್ತೆ. ಸುಮ್ಮನೆ ಫಾರಿನಲ್ಲಿ ಅವ್ರು ಅಲ್ಲಿ ಇಲ್ಲಿ ಲವ್ ಮಾಡೋಕೆ ಜಾತಿ ಧರ್ಮ ಇದೇನೂ ಇಲ್ಲ. ಎರಡು ಮನಸ್ಸು ಒಂದಾದ್ರೆ ಸಾಕು. ಆಕೆ ಫಾರಿನ್ದಾಗ ಹುಟ್ಟಿದಾಳು, ನಾ ಇಂಡಿಯಾದಾಗ ಹುಟ್ಟಿನ. ನನಗೂ ಇಂಡಿಯನ್ ಸಂಸ್ಕೃತಿ ಹುಡುಗಿಯರು ಅಂದ್ರೆ ಭಾಳ ಇಷ್ಟ. ಏನು ಮಾಡಲಿನ ಈಗ ಇಂಡಿಯಾದು ಸಿಗವಲ್ಲ ಬೆನ್ನತ್ತೇನಲ್ಲ. ನೀನು ಹೂ ಅನ್ನ ನಾನಾಗಿ ಇಂಡಿಯಾ ಸಂಸ್ಕೃತಿ ಕಲಿಸ್ತೇನೆ. ಹೋಗ್ಲಿಪ್ಪ. ನೀನು ಫಾರಿನ್ ಅಕಿನ ಮದುವೆ ಆಗ್ತೀರ ಆಗು. ಆದ್ರೆ ಅವಳು ಒಳ್ಳೆ ಕ್ಯಾರೆಕ್ಟರ್ ಇರಬೇಕು, ಒಳ್ಳೆ ಹುಡುಗಿ ಆಗಿರಬೇಕು. ಅದರಲ್ಲೂ ನಮ್ಮ ಭಾರತ ಸಂಸ್ಕೃತಿ ಅವಳಲ್ಲಿ ಸ್ವಲ್ಪನಾದರೂ ಇರಬೇಕು. ಅಂಥ ಹುಡುಗಿದ್ರೆ ಅಷ್ಟಪ್ಪ. ನಿನ್ನ ಮನಸ್ಸನ್ನ ನೋಯ್ಸೋಕೆ ಇಷ್ಟಪಡಲ್ಲ. ಆದಾಗಲೂ ಆಗ, ಆಮೇಲೆ ಪಶ್ಚಾತ್ತಾಪ ನೀನೇ ಪಡ್ತೀವಿ, ಕೊಡ್ತೀನಿ. ಆದ್ರೆ ನಾನು ಮದುವೆ ಅಂತಾದ್ರೆ ಅಕಿನ ಆಗ್ತೀನಿ. ನನಗೆ ಇಂಡಿಯಾದ ಹುಡುಗಿಯರು ಯಾವಾಗ ಸಿಗ್ತಾರೆ ಸಿಗಲಿ. ಆದ್ರೆ ಈಗ ಸಿಕ್ಕಿರೋದನ್ನು ಕಳ್ಕೊಳಕ್ಕೆ ಇಷ್ಟ ಇಲ್ಲ. ನೀನು ಒಪ್ಕೊಂಡಿಲ್ಲ, ನನಗಷ್ಟ ಸಾಕಣ್ಣ. ನೀನು ಹೇಳ್ದಂಗೆ ಕೇಳ್ತೇನೆ, ಬರ್ತೇನಣ್ಣ. ಅಟ್ಲೀಸ್ಟ್ ನಮ್ಮ ಭಾರತದ ಮೇಲೆ ಅಭಿಮಾನಿ ಕಡಿಮೆ ಆಗಿಲ್ಲಲ್ಲ ನಿನಗೆ, ಅದೇ ಹೆಚ್ಚೈತೆ. ನೀನು ಯಾಕೆನೇ ಮಾಡ್ಕೊ, ನನಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಮೋಸ ಮಾಡೋಕ್ಕೆ ಹೋಗಬೇಡ, ಪ್ರೀತಿ ಅನ್ನಿಸೋದು ಮೋಸ ಮಾಡಬೇಡ. ಇಷ್ಟ ನಾನು ಲಾಸ್ಟ್ ನಿನಗೆ ಹೇಳೋದು. ಮದುವೆ ಮಾಡ್ಕೋತೀನಿ ಅಂತ ನೀವು ಏನಾದರೂ ಅಂದ್ಕೊಂಡ್ರೆ ಯಾರು ಬೇಕಾದ್ರೂ ಆಗ್ಬೋದು. ಆದರೆ ನಂಬಿಸಿ ಮೋಸ ಮಾಡಬಾರ್ದು. ನೀವು ನಾವು ಭಾರತದವ್ರನ್ನ ಇಷ್ಟಪಡಲಿ ಅಥವಾ ವಿದೇಶಿಯರನ್ನ ಇಷ್ಟಪಡಲಿ, ಪ್ರೀತಿ ಅನ್ನೋದು ಒಳಗೆ ಇರ್ತದೆ. ಅದಕ್ಕೆ ಮಾತ್ರ ಧೋಖಾ ಆಗಬಾರ್ದು. ನೋಡ್ಕೊರಿ. ನಮಸ್ಕಾರ ರೀ.